ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ಅಭಿಯಾನ ಸದನದಲ್ಲಿ ಪ್ರತಿಧ್ವನಿಸಿದೆ. ನಿರಂತರವಾಗಿ ಬೆಂಗಳೂರಿನ ರಸ್ತೆಗಳ ದರ್ಶನ ಮಾಡಿಸ್ತಾ ಇದೆ ಟಿವಿ9. ನಮ್ಮ ಅಭಿಯಾನ ಸದನದಲ್ಲೂ ಮಾರ್ಧನಿಸಿತು. ಬೆಂಗಳೂರು ಸೇರಿ ರಾಜ್ಯದಲ್ಲಿನ ರಸ್ತೆ ಗುಂಡಿಯ ಬಗ್ಗೆ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಅಭಿಯಾನ ನಡೆಸ್ತಾ ಇದೆ ಟಿವಿ9. ಸಾವಿರಾರು ರಸ್ತೆ ಗುಂಡಿಗಳಿವೆ, ಎಲ್ಲರೂ ಬೈತಿದ್ದಾರೆ. ಮನೆಯಲ್ಲೂ ಶಾಸಕರು, ಸ್ನೇಹಿತರು ಎಲ್ಲರೂ ಬೈತಿದ್ದಾರೆ. ಪೊಲೀಸ್ ಇಲಾಖೆನೂ ಕೂಡ ನಾವು ವಿಶ್ವಾಸಕ್ಕೆ ಪಡೆದಿದ್ದೀವಿ. 10,000 ಗುಂಡಿಗಳನ್ನು ಗುರುತಿಸಿ ಪತ್ರ ಬರೆದಿದ್ದಾರೆ ಅಂತ ಮಾತನಾಡಿದ್ದಾರೆ ಸದನದಲ್ಲಿ ಡಿಸಿಎಂ. ನೋಡ್ರಪ್ಪ, ನಾವು ರಾಜಕೀಯದವರೇನೋ ನಾವೇ ಬಹಳ ದೊಡ್ಡ ಟೀಕೆ ಈ ಗುಂಡಿಗಳದು, ಈ ಗುಂಡಿ ವಿಚಾರ, ಪಾಟ್ ಹೋಲ್ಸ್ ವಿಚಾರ ಬೈತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಬೈತಾ ಇದ್ದಾರೆ, ಫ್ರೆಂಡ್ಸು ಬೈತಾ ಇದ್ದಾರೆ, MLAನೂ ಬೈತಾ ಇದ್ದಾರೆ, ಇಲ್ಲೂ ಬೈತಾರೆ, ಎಲ್ಲ ಬೈತಾರೆ. ನಾನು ಇಲ್ಲ ಅಂತ ನಾನು ಹೇಳಿದ್ದೀನಿ. ಸಾವಿರಾರು ಗುಂಡಿ ಇದೆ, ಅದಕ್ಕೆ ನಾನು ಗುಂಡಿ ಬಗ್ಗೆ ಗಮನ ಇರಲಿ ಅಂತೇಳಿ ಪಬ್ಲಿಕ್ ಅವೇರ್ನೆಸ್ಗೂ ಕೊಟ್ಟಿದ್ದೀನಿ. ಇದಲ್ಲೇ ನಮ್ಮ ಪೊಲೀಸ್ ಇಲಾಖೆಯವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ. ನೋಡ್ರಪ್ಪ, ನಾವು ರಾಜಕೀಯದವ್ರೇನೋ ನಾವೇನೋ ಹೇಳ್ತೀವಿ, ನಿಮ್ಗೆ ಎಲ್ಲೆಲ್ಲಿ ಬೇಕು ಗುಂಡಿ ಮುಚ್ಚಬೇಕು ಅಂತ ನೀವು ಲೆಟ್ರ್ ಕೊಡಿ, ನಮಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ. ಅವರು ಒಂದು 10,000 ಆಯ್ಕೆ ಮಾಡಿ ಅವರು ಕೊಟ್ಟಿದ್ದಾರೆ. ಇದಲ್ಲದೆ ಇಡೀ ರಾಜ್ಯದಲ್ಲಿ, ಇದು ಬೆಂಗಳೂರು ನಗರದಲ್ಲಿ ಪಬ್ಲಿಕ್ಸು ಕೂಡ ಕೊಟ್ಟಿದ್ದಾರೆ, MLAಗಳು ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 5,377 ಗುಂಡಿಗಳನ್ನು ಮುಚ್ಚಿದ್ದೀವಿ. ಇನ್ನು 5,000 ಗುಂಡಿಗಳನ್ನ ಈಗ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ. ಮುಂದಕ್ಕೆಲ್ಲ ಮುಚ್ಚಿ, ಇದು ಟೆಂಪ್ರರಿ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ಗೆ ಈಗ ನಾವು ಈಗಾಗಲೇ ಕೆಲವು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ.